ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಕೆಪಿಎಸ್ ಹುಣಸಿಕಟ್ಟಿಯಲ್ಲಿ ಹಮ್ಮಿಕೊಂಡ ಸುವರ್ಣ ಅಮೃತ ಮಹೋತ್ಸವದ 1975ರಿಂದ 2025ರವರೆಗೆ ನಿಮಿತ್ತ ಪೂರ್ವಭಾವಿ ಸಭೆ ಆಗಮಿಸಿದ ಅತಿಥಿಗಳಿಂದ ಕಾರ್ಯಕ್ರಮದ ಬಗ್ಗೆ ಸಮಾಲೋಚನೆ ನಡೆಸಿದರು. ಒಂದು ಯಾವುದೋ ಒಂದು ಕಾರ್ಯ ಮಾಡ್ಬೇಕಂತಂದ್ರೆ ಅದಕ್ಕೂ ಮೊದಲೇ ದೇವರ ಆಶೀರ್ವಾದ ಬೇಕು, ಆಮೇಲೆ ದೈವದ ಆಶೀರ್ವಾದ. ಈ ಕೆಲಸ ಮಾಡೋ ಮುಂದೆ ಅಲ್ಲಿ ಜಗತ್ತಿನ ಬಸವೇಶ್ವರ ಕುಂತ ಹೋಗಿದಾರೆ ನಮ್ಮ. ಹಾಗಾಗಿ ಇಲ್ಲಿ ರುದ್ರಮುನಿ ಮಹಾ ಋಷಿಗಳದಾರ, ಇವರಿಗೂ ಆಶೀರ್ವಾದೇ ಆಗೈತೆ ಕೆಲಸ. ಯಾಕಂದ್ರೆ ಹುಣಸಿಕಟ್ಟಿ ಬೇರೆ ಅಲ್ಲ, ತುರ್ನರಿ ಬೇರೆ ಅಲ್ಲ, ನನಗೆ ಆಗು ಭಾವನೆ ಈಗೂ ಐತಿ, ಯಾವಾಗೋ ಭಾವನೆ. ನಮ್ಮ ಊರ್ಕಿಂತಾನು ಇದು ದೊಡ್ಡ ಊರ್ ಐತಿ, ಸಾವುಕಾರ ಊರ್ ಐತಿ, ಸಾಂತ ಎಲ್ಲ ಸಾಂತ ಮತ್ತೆ ಕಲ್ಲೊಳ್ಳಿ ಮಾಡಕ್ ಆಗೋಲ್ಲ ನಮ್ಗೆ. ಈ ಊರಾಗ ಇತ್ತಂದ್ರ ನಮ್ಗೆಲ್ಲ ಅಂದ್ರೆ ಕಲ್ಲೊಳ್ಳಿ ನಮ್ಮ ಊರ ಆದ್ರ ಬಹಳ ಸೂಕ್ತವಾದಂತ ಐತಿ. ಋಷಿ ಮುನಿಗಳು ಇದ್ದಂತ ನಾಡ ಎರಡು ಅಂತ ಬೇರೆ ಬೇರೆ ಭಾವನೆ ಇಲ್ಲ. ಅದಕ್ಕೆ ಮನುಷ್ಯನಾಗ ದೇವ್ರು ಕೊಟ್ಟದ ಪ್ರೇರಣಾ. ಮತ್ ನಮ್ಮ ಹಿರಿಯರು ಈ ಊರ್ಯಾರು ಅಂತವ್ರು ಇದ್ದಾರೆ, ಭಾಳ ಉನ್ನತ ಮಾಡ್ತಾವ. ಎಲ್ಲ ಪಾಳು ಕಟ್ಟದ ಮಂದಿ ಅವ್ರೆಲ್ಲ ಆಶೀರ್ವಾದ ನಾವು ಮಾಡಿದ್ದೇವೆ. ನಾ ಏನು ದೊಡ್ಡ ಮನುಷ್ಯ ಅಲ್ಲ, ನೋಡಿದ್ರ ಎಲ್ಲ ಅವ್ರೆಲ್ಲರೂ ಆಶೀರ್ವಾದ. ಆದ್ರೆ ಒಂದು ವಿಷಯ ಹೇಳ್ಬೇಕಂದ್ರ ಹೊಳಿ ಸಾಹೇಬರು ಮಾತಾಡಿದ್ರು, ಭಾಳ ಖುಷಿ ಆಗ. ಅವ್ರು ಏನ್ ಹೇಳಿದ್ರು ಬಿಚ್ಚ ಮನುಷ್ಯರಿಗೆ ಎಲ್ಲ ಹೇಳಿದ್ರು. ಈಗ ಯಾವುದೋ ಒಂದು ಕೆಲಸ ಮಾಡ್ಬೇಕು, ಸಾಧನೆ ಮಾಡ್ಬೇಕಂದ್ರೆ ಅದಕ್ಕೊಂದು ಮೊದಲೇ ನಮ್ಮ ಪಾಯ ಇದೆ. ನಮ್ಮ ಪಾಯ ಕೈಟಿದಾವ್, ಎರಡು ಪಾಯ ಕೈಟಿದೆ, ಏನ್ ಕೊರತೆ ಇಲ್ಲ ಯಾರಿಗೂ ಏನು ಗೊತ್ತಿಲ್ಲ. ಮತ್ತೆ ಇಲ್ಲಿ ಕಲಿತಂತವ್ರು ಈಗ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದವ್ರು ನನಗೆ ಬಹಳ ಆಶ್ಚರ್ಯನೂ ಆಕೈತಿ, ಖುಷಿನೂ ಆಕೈತಿ. ಆದ್ರೆ ಅವಾಗ ಒಂದು ನಾನು ಹೇಳ್ತೇನೆ, ದೇವರಾಜ ಅರಸನ್ನ ಕರ್ಕೊಂಡ್ ಬರ್ಬೇಕು ಅನ್ನೋದು. ಯಾಕಂದ್ರೆ ಬಹಳ ಸಮಸ್ಯೆ ಇದ್ವು ಆ ಕಾಲ. ಎಲ್ಲರೂ ತಮ್ಮ ರಾಜಕೀಯ ಅಷ್ಟ ನೋಡವ. ನಾನು ರಾಜಕೀಯದಾಗ ಇದ್ನಿ ಖರೆ, ಆದ್ರೆ ಇದ್ರೊಳಗೆ ರಾಜಕೀಯ ಬಿಟ್ಟು ಏನಾರ ನಮ್ಗೆ ವಿದ್ಯಾಭ್ಯಾಸ ಪಟ್ರೆ ಈ ಎಲ್ಲ ಗುರುಗಳು ಹಿರಿಯರಲ್ಲಿ ಇರ್ತಾರೆ. ನಮ್ಮ ಸಂಸ್ಕೃತಿ ಸಂಸ್ಕಾರ ಪದ್ಧತಿ, ಹೆಣ್ಣು ಹುಡುಗರ ಕಲೀಲಿ, ಗಂಡು ಹುಡುಗರ ಕಲೀಲಿ. ಇದೊಂದು ಹೈಸ್ಕೂಲ್ ಇತ್ತಂದ್ರೆ ಮುಂದೆ ನಮ್ಗೆ ವಿದ್ಯಾನ ಪ್ರಕಾರ ಮತ್ತೆ ಒಕ್ಕಲ್ತನ ಅನ್ನೋದು ಏನು ಬರ್ತಾ ಎಲ್ಲ ಕಡಿಮೆ ಹೋಗ್ತದೆ. ಅದ್ರ ಬಗ್ಗೆ ಭಕ್ತಿ ಕರೆ ಆದ್ರೆ ಕಲಿತು ಏನಾರ ನೌಕರಿ ಆದ್ರೆ ಮುಂದೆ ಎಲ್ಲ ಚಲೋ ಆಗಲಿ. ಹಿಂಗೊಂದು ಉದ್ದೇಶ ಮುಖ್ಯಮಂತ್ರಿ ಅವ್ರಿಗೆ ಕರೆದಕ್ಕನ ಆಗೈತಿ. ನಿಮ್ಗೊಂದು ಹೇಳೋದು ಏನು ಶ್ರೇಯಸ್ ಎಲ್ಲ ಸಲ್ಲುದು ದೇವರಾಜ ಅರಸರಿಗೆ ಸಾಧ್ಯ. ಅಂತ ಮುಖ್ಯಮಂತ್ರಿಗಳು ಯಾರು ಗೊತ್ತಿಲ್ಲ. ಯಾಕಂದ್ರೆ ಅವ್ರ ನಂತರ ನಾವು ಸಾಹೇಬ್ರ ಜೋಡಿ ಚಲೋ ಇದ್ವಿ, ಹೆಗಡೆ ಅವ್ರ ಜೋಡಿ ಚಲೋ ಇದ್ವಿ, ಜೆ.ಎಸ್. ಪಟೇಲ್ ಎಲ್ಲ. ಈಗ ಸಿದ್ದರಾಮಯ್ಯನವ್ರ ಕಡೆ ನಾವು ಹೋಗಿಲ್ಲ ಈಗ ಸದ್ಯ, ಆದ್ರೆ ಹೋಗಿದ್ದೇವೆ. ಎಲ್ಲರೂ ಮುಖ್ಯಮಂತ್ರಿ ಕುರ್ಚಿನ ಕುಂತಾವ ಮಾಡ್ಲೇಬೇಕಾಗತ್ತೆ. ಅದಕ್ಕೆ ಆ ಅನಿವಾರ್ಯ ಪ್ರಸನ್ನತೆ ನಾವು ನನ್ನ 22-23 ವಯಸ್ಸಲ್ಲಿ ನಾ ಕೆಲಸ ಮಾಡಿದ್ದೀನಿ. ಅವ್ರು ನಾನು ಕೇಳೋರು ಏನಪ್ಪ ನಿಮ್ಗೆ ಏನ್ ಬೇಕಂತ ಕೇಳ್ತಿದ್ರು. ಅವ್ರು ಈ ಮಂತ್ರಿಗಳನ್ನ ಬಿಟ್ಟು ನಾನು ಒಳಗೆ ಕರಿತಿದ್ರು, ಯಾಕಂದ್ರೆ ನಾ ಕೆಲಸ ಮಾಡಿದ್ರು. ಈಗ ಬರೀ ಶಂಕರಪ್ಪ ಮಾಡ್ತಾರೋ, ನಮ್ಮ ಮುಖಾಯಿ ಸಾಕೋರಿಗೆಲ್ಲ ಹೆಂಗ್ ವರ್ಕ್ ಮಾಡಿದಾರು, ಹಂಗ ಆ ಟೈಮ್ನಾಗ ನಾನು ಮಾಡ್ತೀನಿ. ಭಾಳ ಈಗ ಸತ್ಯ ಆದ್ರೂ ಈಗ ಚಾರ್ತಿ ಒಳಗದ ನಾವು ಸ್ವಲ್ಪ ದೂರ ಸರ್ತೇವೆ. ಹಂಗ ಆ ದೇವರಾಜ ದರ್ಶನ ಕರ್ಕೊಂಡು ಬಂದಾಗ ನಮ್ಮ ಸಮಸ್ಯೆ ಬೇಕಿರ್ತದೆ. ಇಲ್ಲ ದೊಡ್ಡ ದೊಡ್ಡ ಲೀಡರ್ಗಳೊಬ್ಬರು ಕೇಳೋರು, ಮಾಜಾಗಿಸ್ಕೊಳ್ಳೋರು, ಸಹಾಯ ಮಾಡ್ಕೊಂಡು ಹೋಗಿ ಬರೋದು. ಆ ಉದ್ದೇಶ ಇಟ್ಟು ನಾ ಕರ್ಸಿದೆ. ಅದಕ್ಕೆ ಈಗೇನು ಮುಖ್ಯಮಂತ್ರಿ ಅವರು ಕರ್ಸೋದ ಮಾಡಿ 1988-89ರಲ್ಲಿ SSLC ಮುಗಿಸಿ ಪ್ರಸ್ತುತವಾಗಿ ಸಹಾಯಕ ಆಯುಕ್ತನಾಗಿ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ನಿರ್ವಹಿಸ್ತಾ ಇದ್ದೀನಿ ಬೆಂಗಳೂರಲ್ಲಿ. ಆಮೇಲೆ ಈ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರೇ, ಗುರು ಹಿರಿಯರೇ ಹಾಗೂ ನನ್ನ ಮಿತ್ರರು, ಈ 50ನೇ ವರ್ಷದ ವಾರ್ಷಿಕೋತ್ಸವ ಅಥವಾ ನನ್ನ ಸಂಭ್ರಮವನ್ನು ಆಚರಿಸಬೇಕಾದ್ರೆ ಮೊದಲು ನಾವು ಆರ್ಥಿಕವಾಗಿ ಸಬಲರಾಗಬೇಕು. ಆರ್ಥಿಕವಾಗಿ ಸಬಲರಾಗಲಿಲ್ಲ ಅಂದರೆ ನಾವು ಯಾವುದೇ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ. ಇದಕ್ಕೆ ಅಂದಾಜು ವೆಚ್ಚ ಎಷ್ಟಾಗ್ಬೋದು, ಆಮೇಲೆ ನಾವು ಮುಖ್ಯಮಂತ್ರಿಗಳನ್ನ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ಬಂದಿದ್ದೀರಿ. ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಗುರು ಹಿರಿಯರಿಗೆ ವಂದಿಸಿ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಕುಳಿತಂಥ ತಮಗೆಲ್ಲರಿಗೂ ಸಹೋದರ ಸಹೋದರಿಗೆ ನಮಸ್ಕರಿಸುತ್ತಾ
ನಾನು ಈ ಒಂದು ಶುಭ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಾನು ತಮ್ಮೆಲ್ಲರನ್ನು ಮೊದಲನಾಗಿ ಕ್ಷಮೆ ಯಾಚಿಸ್ತೀನಿ. ಯಾಕಂತಂದ್ರೆ ನನ್ನ ತಮ್ಮ 2-3 ಸಲ ನನ್ನ ಕರೆದ, ಹಿಂದಿನ 2 ನಾನು ಮೀಟಿಂಗ್ಗಳಿಗೆ ಬರಲಿಕ್ಕೆ ಆಗಲಿಲ್ಲ, ಒತ್ತಡದಿಂದ, ಅದು ಏನೋ ಕಾರಣದಿಂದ ಬಂದಿಲ್ಲ. ಅದಕ್ಕೆ ಕ್ಷಮೆಯನ್ನು ಯಾಚಿಸುತ್ತಾ ಇದೊಂದು ಈ ಕಾರ್ಯಕ್ರಮ ಏನು ಮಾಡ್ತಾ ಇದ್ದೀವಿ ಇದು ಒಳ್ಳೆಯದು. ನಮ್ಮ ಊರಿನ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳ ಈ ಏನು ಇದು ಬಾವುಟವನ್ನು ಶಿಖರಕ್ಕೆ ಏರಿಸುವಂಥ ಒಂದು ಕಾರ್ಯಗಳನ್ನು ಮಾಡ್ತಾ ಇದ್ದೀವಲ್ಲ, ಈ ವೇದಿಕೆಯ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೂ ಹಾಗೂ ನನ್ನ ಸಹೋದರರಿಗೂ ಅವರಿವರೆಲ್ಲ ತಮ್ಮೆಲ್ಲರ ಅಂತರಾತ್ಮಕ್ಕೂ ಎನ್ನ ಭಕ್ತಿಯ ಶರಣು ಸಮರ್ಪಣೆಯನ್ನು ಮಾಡ್ತಾ, ಯಾಕಂತಂದ್ರೆ ನೇರವಾಗಿ ನಿಮಗೆ ಬಂದ್ಬಿಟ್ಟಿವಿ. ನಮಗೀಗ ಏನಾಗಿದಾವ ಅಂತಂದ್ರ ಪ್ರವಚನ ಮಾಡಿ ಮಾಡಿ ಅಭ್ಯಾಸ ಆಗಿಬಿಟ್ಟಿದಾವು. ನಮಗೆ ಹೊಳಿ ಸಾಹೇಬ್ ಹೇಳಿದ್ರು ಆದಷ್ಟು ಬೇಗ ಮುಗಿಸ್ರಿ ಅಂತ ಹೇಳಿ ಅವ್ರಿಗೂ ಗೊತ್ತದ. ನಮ್ಮ ಕೈಯಾಗ ಮೈಕ್ ಸಿಕ್ಕ್ರ ಏನಾಗ್ತದೆ ಅಂತ ಹೇಳಿ ಅದಕ್ಕೆ ನಮಗೆ ಎಚ್ಚರಿಕೆಯನ್ನು ಕೊಟ್ಟ ಮೈಕ್ ಕೈಯಾಗ ಕೊಟ್ಟಿದಾರ. ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಇವತ್ತ ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥ ವಿಷಯ ಅಂತಂದ್ರೆ ಬಹಳ ಸಂತೋಷದ ವಿಷಯ. ಎಲ್ಲ ಜನರನ್ನು ಗುಡಿಸೋದು ಸ್ವಲ್ಪ ತೊಂದರೆ, ಕನೆಕ್ಷನ್ ತೊಂದರೆ ಆಗುತ್ತೆ. ಪ್ರತಿ ಬ್ಯಾಚಿಗೆ 4 ಮಂದಿ ಏನು ಹೇಳಿದ್ರ ಜಮಾದಾರಿ ಖರೆ ಇದೆ. ಅವ್ರು 4 ಮಂದಿ ನೀವು ಮಾಡಿದ್ರೆ ಏನಾಗತ್ತಿ, ಎಲ್ಲೋ ಅವ್ರನ್ನ ಇದ್ದಂಥವ್ರನ್ನ ಫೋನ್ ನಂಬರ್ ತೊಗೊಂಡು ಅವ್ರು ಕಾಂಟ್ಯಾಕ್ಟ್ ಮಾಡಿ ಬರಾಕ ಅನುಕೂಲ ಆಗ್ತದೆ. ಈ ಪಾಪ ಇನ್ನಾಳ ಮ್ಯಾಗ ಇನ್ನುಳಿದ 4 ಮಂದಿ ಮ್ಯಾಗ ಕೊಟ್ಟರೆ ಅದು ಒಂದು ಒಳ್ಳೆ ಸೇವೆ ಐತಿ. ಅದಕ್ಕೆ 4 ಮಂದಿ ಬ್ಯಾಚಿನ ಮಾಡಿ ಅವ್ರಿಗೆ ಸ್ವಲ್ಪ ಜವಾಬ್ದಾರಿ ಇರ್ತಾರೆ, ಅವರು ಈ ಮಂದಿ ಹೆಚ್ಚು ಕೊಡ್ಸಾಕ ಅನುಕೂಲ ಆಗ್ತದೆ. ಅದನ್ನಾಗಿ ಈ 1 ದಿನ ಕಾರ್ಯಕ್ರಮಕ್ಕಿಂತ 2 ದಿನ ಕಾರ್ಯಕ್ರಮಗಳು ಅಂತ ನಾನು ವಿಚಾರ. ಕೆಲವೊಂದು ಹಿರಿಯ ಇವರು ಇರ್ತಾರೆ, ಯಾರು ಈ ಸಮಾಜದಲ್ಲಿ ಒಳ್ಳೆಯ ಸೇವೆ ಮಾಡಿದಂಥ ಗಣ್ಯ ಮಾಡಿದರು, ಸಾಹಿತ್ಯ ಇರ್ಬೋದು, ಮತ್ತು ಶಾಲೆಯಲ್ಲಿ ಕಲಿತ ಒಂದು ಉನ್ನತ ಸ್ಥಾನಗಳಿಗೆ ಬರುವಂಥ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುವಂಥ ಮಹಾಪುರುಷರು. ಅವ್ರು ಸಣ್ಣವರು, ಅವ್ರ ಅಧಿಕಾರಿಗಳು ನಾವು ಅಲ್ಲ, ಈ ರೀತಿ ಯಾವುದೇ ಭಾವನೆಗಳನ್ನ ಬಯಸ್ತಾರೆ. ಈಗ ಇಟ್ನಾಳು ಸಾಕಷ್ಟು ಶ್ರಮ ಮಾಡಕತ್ತಾರ, ಅವ್ರ ಜೊತೆಗೆ ಅವ್ರ ಒಂದಿಷ್ಟು ಜನ ಕೂಡಿದಾರು, ಇನ್ನು ಎಲ್ಲರೂ ಸಹಿತ ಅವ್ರ ಜೊತೆ ಕೂಡ್ಬೇಕು. ಇದೆಲ್ಲ ನಮ್ಮದ ಅನ್ನುವಂತ ಭಾವನೆ ನಮ್ಮಲ್ಲಿ ಬರ್ಬೇಕು. ಹಂಗ ನಾವು ಇದನ್ನ ಮಾಡಿದೆವು ಅಂತಂದ್ರ ನಮ್ಮ ಆ ಚತುರ್ವಿಧ ಸೇವೆಗಳನ್ನ ಈ ನಮ್ಮ ಗುರುಕುಲಕ್ಕೆ ನಾವು ಸಲ್ಲಿಸಿದಂಗ ಆಗ್ತದ. ಆ ನಮಗೇನು ಶಿಕ್ಷಣವನ್ನು ನೀಡಿರ್ತಕ್ಕಂಥ ಗುರುಗಳಿಗೆ ನಾವು ಆ ಸೇವೆಯನ್ನು ಸಲ್ಲಿಸಿದಂಗ ಆಗ್ತದ. ಯಾಕಂತಂದ್ರೆ ಇದು ಬಹಳ ಅಮೋಘವಾಗಿರ್ತಕ್ಕಂಥ ಕಾರ್ಯಕ್ರಮ. ಅದು ಈಗಾಗಲೇ 2 ಸಭೆಗಳನ್ನು ನಾವು ಮಾಡಿದ್ದೇವೆ. ಮೊದಲನೇ ಸಭೆಗೆ ಅತಿ ಕಡಿಮೆ ಸಂಖ್ಯೆಯಲ್ಲಿ ಜನ ಬಂದಿತ್ತು. ಬರೀ ಇದು ಏನಾಗ್ತಾ ಇದೆ, ಸುವರ್ಣ ಮಹೋತ್ಸವ ಅದ ಹೆಂಗೆ ಮಾಡೋದು, ಬರೀ ಇದನ್ನು ಮಾತಾಡಿ ಹೋಗೋದಾಗುತ್ತೆ. ಇದಾಗೋದು ಬೇಡ, ಒಂದು ರೂಪರೇಷೆ ಮಾಡೋದು. ಇವತ್ತಿನ ಇದ್ರೊಳಗೆ ಮೊದಲು ಯಾವಾಗ ಮಾಡೋದು, ಯಾರನ್ನು ಕರೆಸೋದು, ಹೇಗೆ ಮಾಡೋದು, ಇವು 3 ಪ್ರಶ್ನೆಗಳನ್ನು ಎಲ್ಲರೂ ಚರ್ಚೆ ಮಾಡೋದು. ಈಗ ಒಬ್ಬರು ಮಾತಾಡಿದರು ಅಕ್ಟೋಬರ್ದಲ್ಲಿ ಮಾಡೋದು, ನವೆಂಬರ್ದಲ್ಲಿ ಉಳಿವು ಹೋಗ್ತಾರೆ, ಇವೆಲ್ಲ ಪ್ರಾಬ್ಲಮ್ಸ್ ಅದಾವ. ಅದಕ್ಕೆ ಯಾವ ತಿಂಗಳಲ್ಲಿ ಮಾಡೋದು, ಅವಾಗ ಮತ್ತೆ ನಾವೇನು ಇಟ್ಕೊಳ್ತೇವೆ ಅವಾಗ ಚೀಫ್ ಮಿನಿಸ್ಟರ್ ಸಿಗಬೇಕು ಮತ್ತು ಎಜುಕೇಷನ್ ಮಿನಿಸ್ಟರ್ ಸಿಗಬೇಕು. ಊರಿನ ಗಣ್ಯ ನಾಗರಿಕರೇ ಹಾಗೂ ಹಿರಿಯ ಅಧಿಕಾರಿಗಳೇ ಮತ್ತು ಈ ಊರಿನ ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳೇ, ಏನಪ್ಪ ಅಂದ್ರೆ ನಾನು ಇಲ್ಲಿ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡಿ ಹೋಗ್ತೀನಿ. ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ಕಸಿ ಈ ಶಾಲೆಯಿಂದ ನಾನು ಹೊರಗಡೆ ಹೋದ್ನಿ. ಆದರೆ ಇವತ್ತು ನಾನು ಇದೇ ಶಾಲೆಯೊಳಗ ಸುವರ್ಣ ಮಹೋತ್ಸವ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ನಿಂತಿದೆ. ಅದು ಯಾಕಪ್ಪ ಅಂತಂದ್ರೆ ಈ ಶಾಲೆಯಲ್ಲಿ ಕಲಿತು ಹೋದ್ ನಾನು, ನನ್ನನ್ನ ಈ ಮಟ್ಟಕ್ಕೆ ಇದೇ ಶಾಲೆಯಲ್ಲಿ ತನಕ ಶಿಕ್ಷಣ ಕಲಿಸುವಂತ ಒಂದು ಸಾಮರ್ಥ್ಯ ನೀಡಿದ ಯಾರಪ್ಪ ಅಂದ್ರೆ ಈ ಶಾಲೆ. ಆದ್ದರಿಂದ ನಮ್ಮೆಲ್ಲರನ್ನು ನಾವು ಯಾವ ಮಟ್ಟದೊಳಗಿದ್ದು ಆರಂಭದಲ್ಲಿ ನಮ್ಮ ಹೆಸರು ಕೀರ್ತಿ ಬರುವಂತೆ ಮಾಡಿದ ಯಾರಪ್ಪ ಅಂದ್ರ ನಾವು ಕಲಿತಂತ ಶಾಲೆ ಮುಖಾಂತರ ನಮ್ಮನ್ನ ಇವತ್ತು ಗುರುತಿಸ್ತಾರೆ. ಹಂಗಾಗಿ ನಾ ಏನಪ್ಪ ಅಂದ್ರೆ ಇವತ್ತ ಇದೇ ಶಾಲೆಯಲ್ಲಿ ಅತಿಥಿ ಶಿಕ್ಷಕನಾಗಿ ಕೆಲಸ ಮಾಡಕ್ಕೆ 4 ವರ್ಷ. ಎಲ್ಲರಿಗೂ ಮೊದಲೇ ಗೊತ್ತೈತಿ. ಹಾಗಾಗಿ ಇವತ್ತಿನ ಸಭೆ ಒಳಗೆ 1-2-3 ಜನ ಮಾತಾಡಿದ್ರು, ಅದೆಲ್ಲ ಕರೆಕ್ಟ್ ಆಯ್ತು, ಇಲ್ಲ ಅಂತಲ್ಲ. ಸರ್ ರಾಜು ಸರ್ ಹೇಳ್ದಂಗ ಗೆಸ್ಟ್ ನಾವು CM ಕರ್ಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಅದರಿಂದ ನಮಗೆ ಉಪಯೋಗನೇ ಐತಿ.
ಸೊ ನಾವು CM ಕರ್ಸುನು ಅದಕ್ಕೆ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಿ ಗೆಸ್ಟ್ ಯಾರ್ಯಾರು ಬರ್ತಾರಲ್ಲ ಎಷ್ಟು ಮಂದಿ ಬಂದ್ರೂ ಚಿಂತೆ ಇಲ್ಲ, ಅದನ್ನ ನಾವು ಫಂಕ್ಷನ್ ಒಳಗೆ ನಿಭಾಯಿಸುವ ಶಕ್ತಿ ಐತಿ, ಅದನ್ನೆಲ್ಲ ಮಾಡೋದಂತ. ಬಟ್ ಫಸ್ಟ್ ಆಫ್ ಆಲ್ ಇವತ್ತು ನಾವು ಏನ್ ಇದನ್ನ ಮಾಡ್ಬೇಕಂದ್ರೆ ಮೇನ್ ಪಾಯಿಂಟ್ ಕೇಂದ್ರ ಬಿಂದುಗಳು ಯಾರು ಅಂತಂದ್ರೆ ಫಸ್ಟ್ ನಾವು ಕೇಂದ್ರ ಬಿಂದುಗಳು. ಇವತ್ತು ನಾವು ಫಂಕ್ಷನ್ ಅರೇಂಜ್ ಮಾಡಿವಂದ್ರೆ 500 ಟಾರ್ಗೆಟ್ ಇಟ್ಟಿದ್ವಿ, 500 ಜನ ಬರ್ತೀವಿ ಅಂತೇಳಿ. ಇವತ್ತಿರೋದು ಟಾರ್ಗೆಟ್ ಬಂದಿರೋದು 13 ಜನ ಬಂದಿವಿ. 500 3 ಜನ ಬಂದಿವಿ ಅಂತಂದ್ರೆ ಮತ್ತೆ ಈಗ ಇನ್ನೊಂದು ಸ್ಟೂಡೆಂಟ್ಸ್ ಇಲ್ಲೆಲ್ಲ ಇರೋದು ಯಂಗ್ಸ್ಟರ್ಸ್ ಅದ, ದೊಡ್ಡವರು ಅದ. ಈಗ ನಮ್ಮ ಬ್ಯಾಚ್ಮೆಂಟ್ಸ್ ಅಂದ್ರೆ 2010 ಇಂದ ಈ ಕಡೆಯಿಂದ ಯಾರು ಬಂದಿಲ್ಲ ಇವತ್ತು ಫಂಕ್ಷನ್. 2010 ಇಂದ ಅವ್ರಿಗೆಲ್ಲ ಮೋಟಿವೇಶನ್ ಕೊಡ್ಬೇಕು. ಫಂಕ್ಷನ್ ಈಗ ಮಾಡಾತೀವಿ ಅಂತಂದ್ರೆ ಅವ್ರು ಏನ್ ತಿಳ್ಕೊತಾರ, ಈಗ ಲಾಸ್ಟ್ ಟೈಮ್ ಗುರುವಂದನ ಕಾರ್ಯಕ್ರಮ ಎಲ್ಲ ಮಾಡಿದ್ವಿ. ಸೊ ಅಮೌಂಟ್ ಕೂಡ್ಸುದು, ಕಲೆಕ್ಷನ್ ಮಾಡುದು, ಫಂಕ್ಷನ್ ಮಾಡುದು ಅಂತ ಅಷ್ಟೇ ಹಂಗ್ ತಿಳ್ಕೊಂಡಾರಿ ಅವ್ರು. ಸಣ್ಣ ಏಜ್ ಸ್ಟೂಡೆಂಟ್ಸ್ ಏನಿದಾರಲ್ಲ ಆ ತರ ತಿಳ್ಕೊಂಡಾರ. ಅವ್ರಿಗೆ ಏನ್ ಮಾಡ್ಬೇಕು, ನಾವು ಫಸ್ಟ್ ಮೋಟಿವೇಶನ್ ಮಾಡ್ಬೇಕು. ಮೆಲ್ಲಿಮಣಿ ಗಣೇಶಾರಮಣಿ ಅವರು ಬಸಯ್ಯ ಸ್ವಾಮಿಗಳ ಮನೆಯೊಳಗಿದ್ದಾರೆ. ಯಾಕಂದ್ರೆ ನಮ್ಗೆ ಬಹಳಷ್ಟು ನನ್ನ ಪರಿಚಯ ಜನಕ್ಕಿಲ್ಲ, ಯಾಕಂತಂದ್ರೆ ಹೇಳಿದಾಗ ಗೊತ್ತಾಗೋದು. ಸೊ ಮುಂದಿನ ವಿಷಯಕ್ಕೆ ಬರ್ತೀನಿ. ಈಗ ಇವತ್ತು ನಾವೆಲ್ಲ ಇಲ್ಲಿ ಸಭೆ ಸೇರಿದ ವಿಚಾರ ಏನಪ್ಪಾ ಅಂತಂದ್ರೆ, ನಾವು 1975ರಿಂದ ಇಲ್ಲಿವರೆಗೆ ಅಂದ್ರೆ 2025ಕ್ಕೆ ನಮ್ಮ ಗ್ರಾಮದ ಶಾಲೆ, ಮುಸುಗಟ್ಟಿ ಗ್ರಾಮದ ಶಾಲೆ ಸುವರ್ಣ ಮಹೋತ್ಸವದ ಹಂತಕ್ಕೆ ಬಂದಿದೆ. ಸೊ ಈ ಸುವರ್ಣ ಮಹೋತ್ಸವವನ್ನು ಯಾವ ತರ ಆಚರಣೆ ಮಾಡಬೇಕು ಅನ್ನೋದನ್ನ ಎಲ್ಲರ ಅನಿಸಿಕೆಗಳು ಸಹ ಬೇಕಾಗ್ತಾ ಇದೆ. ಸೊ ಆದ ಕಾರಣ ನಾವು 1997 ಮತ್ತು 98ನೇ ಸಾಲಿನ ವಿದ್ಯಾರ್ಥಿ ಆದಂತ ನಾನು ನಮ್ಮ ಎಲ್ಲ ವರದಿಗಾರರು ರುದ್ರಪ್ಪ ಹುಬ್ಳಿ.